ಅರಿಶಿನೆಲೆ ಕಡುಬು ಅಥವಾ ಕೊಂಕಣಿ ಸ್ಟೈಲ್ ಪತ್ತೋಳಿ. ಇವತ್ತು ನಾನು ನಿಮಗೊಂದು ಟ್ರೆಡಿಷ್ನಲ್ ಆಗಿರುವಂಥ ಪತ್ತೋಳಿ ಅಂದರೆ ಹಲಸಿನ ಎಲೆ ಕಡುಬು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಕಾಯಿ ತುರಿ ಮತ್ತು ಉಪ್ಪು, ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ, ಬೆಲ್ಲ ಮತ್ತು ರವೆ, ಅಕ್ಕಿ ರವೆ ಅಥವಾ ಅಕ್ಕಿ ಹಿಟ್ಟನ್ನು ತೊಗೋಬೋದು, ಎಲೆ, ಅರಿಶಿನ ಎಲೆ, ನೀರು. ಇದನ್ನು ಫಸ್ಟು ನೀವು ಕಜ್ಜಾಯ ಮಾಡಬೇಕಾದ್ರೆ ಹೂರಣ ಮಾಡ್ಕೊತೀರಲ್ಲ ಅದೇ ಥರನೇ ಮಾಡ್ಕೋಬೇಕು. ನಾನಿಲ್ಲಿ ಬಾಣಲೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಾಯಿ ತುರಿ ನಾನಿಲ್ಲಿ ಒಂದು 10 ಎಲೆ ಇದೆ, ಸೊ ಅರ್ಧ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಅರ್ಧ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ. 10 ಎಲೆಗೂ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ, ಒಂದು ದೊಡ್ಡ ಬೆಲ್ಲದಲ್ಲಿ ಅರ್ಧ ಬೆಲ್ಲನ ಹಾಕಿದ್ದೀನಿ. ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲನ ಹಾಕಿಬಿಟ್ಟು ಹೂರಣ ಹೇಗೆ ಮಾಡ್ಕೊತೀರೋ ಹಾಗೆ ಇದನ್ನು ಹೂರಣ ರೆಡಿ ಮಾಡ್ಕೋಬೇಕು. ತುರಿದು ಇಟ್ಕೊಂಡಿರೋದ್ರಿಂದ ಬೆಲ್ಲನೂ ಬೇಗ ಕರಗುತ್ತೆ. ಹೂರಣ ರೆಡಿ ಆಗೋದ್ರೊಳಗೆ ನಾವು ಇದಕ್ಕೆ ಇನ್ನೊಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು, 1 ಕಪ್ ಆಗೋಷ್ಟು ನೀರು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿ ಬಂದ ತಕ್ಷಣ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಇದನ್ನು ನಾವು ಹೂರಣನ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಬೆಲ್ಲ ಅಲ್ವಾ ತಳ ಹಿಡ್ಕೊಬಿಡುತ್ತೆ. ನೋಡಿ, ಬೆಲ್ಲ ಒಂದು ಸ್ವಲ್ಪ ಲೈಟಾಗಿ ಕರಗ್ತಾ ಬಂತು. ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ. ಅದಕ್ಕೆ ಹಾಗೆ ಒಂದು ಸ್ವಲ್ಪ ಏಲಕ್ಕಿನ, ನಾನೊಂದು 5 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ. ಬಿಡಿಸಿ ಒಂದು ಸ್ವಲ್ಪ ಜಜ್ಜಿ ಇಟ್ಕೊಂಡ್ರೂ ಪರವಾಗಿಲ್ಲ, ಹಾಕ್ತಾಯಿದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈ ನೀರು ಕುದೀತಾ ಇದೆ. ಇದಕ್ಕೆ ನಾವು ಅಕ್ಕಿ ರವೆನ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಕಪ್ ಅಕ್ಕಿ ರವೆ ತೊಗೊಂಡಿದ್ದೀನಿ ನಾನು. ಕೆಲವೊಬ್ಬರು ಅಕ್ಕಿ ಹಿಟ್ಟನ್ನು ಹಾಕ್ತಾರೆ. ಇದನ್ನು ಚೆನ್ನಾಗಿ ಹಿಂಗೆ ಅಲ್ಲಾಡಿಸ್ತಾನೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಗಂಟು ಆಗಿಬಿಡುತ್ತೆ. ನಿಧಾನಕ್ಕೆ ಎಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೊಂದು ಚೂರು ಚೆನ್ನಾಗಿ ಬೇಯಬೇಕು ನೀರಲ್ಲಿ, ಚೂರು ಉಬ್ಕೊಳುತ್ತೆ ನೋಡಿ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ತೀವಿ. ಫ್ಲೇಮ್ನ ಲೋ ಮಾಡ್ಕೊಂಡ್ಬಿಟ್ಟು ನೀವು ರವೆ ಹಾಕಿ, ಇಲ್ಲಾಂದರೆ ಬೇಗ ಹಿಡ್ಕೊಂಡ್ಬಿಡುತ್ತೆ, ಹಂಗಾಗ್ಬಿಡುತ್ತೆ ನೋಡಿ. ಈ ಥರ ಚೂರು ಸ್ವಲ್ಪ ನೀರು ಹಾಕ್ತೀನಿ ನಾನು ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಅಕ್ಕಿನೂ ಕೂಡ ಇದೇ ಥರ ಮಾಡಿಕೊಂಡು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ತಾರೆ. ನಾನು ಅಕ್ಕಿ ರವೆನ ಸಣ್ಣಕ್ಕೆ, ಅಕ್ಕಿನ ರವೆ ಮನೆಯಲ್ಲೇ ಮಾಡ್ಕೊಂಡಿರೋದು, ಅಕ್ಕಿ ರವೆ ಸಣ್ಣ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಸಣ್ಣಕ್ಕೆ ಅಕ್ಕಿ ರವೆ ಆಗುತ್ತೆ, ಅದರಿಂದ ಮಾಡಿದ್ದೀನಿ. ಅಕ್ಕಿ ಹಿಟ್ಟಲ್ಲೂ ಸೇಮ್ ಇದೇ ಥರನೇ ಮಾಡ್ಬೋದು. ಈಗ ಇದು ಅಷ್ಟೇ ರೆಡಿಯಾಗಿದೆ. ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಎರಡನ್ನೂ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ನೆಕ್ಸ್ಟು ಎಲೆಗೆ ಈ ಥರ ಬ್ಯಾಟರ್ನ ಹಾಕ್ಕೋಬೇಕು ನೋಡಿ. ಈ ಥರ ಬ್ಯಾಟರ್ನ ಹಾಕ್ಕೋಬೇಕು. ನಮ್ಮ ಸೈಡ್ ಇದನ್ನು ನಾಗರ ಪಂಚಮಿಗೆ ಸ್ವೀಟಾಗಿ ಯೂಸ್ ಮಾಡ್ತೀವಿ. ನಾಗರ ಪಂಚಮಿ ಹಬ್ಬಕ್ಕೆ ಪ್ರತಿ ವರ್ಷ ಮಾಡ್ತೀವಿ. ಮಲೆನಾಡು ಸೈಡದೆಲ್ಲ ತುಂಬ ಜಾಸ್ತಿ ಅರಿಶಿನೆಲೆ ಕಡುಬು ಅಂತಾರೆ, ಇಲ್ಲ ಪತ್ತೋಳಿ ಅಂತಲೇ ಹೇಳ್ತಾರೆ. ಬಿಸಿ ಬಿಸಿ ಇದೆ. ಒಂಚೂರು ತಣ್ಣ ಆದಮೇಲೆ ಒಂಚೂರು ಒದ್ದೆ ನೀರು ಮಾಡಿ ಇಟ್ಕೊಂಡು ಇದನ್ನು ಒಂಚೂರು ಕೈಯಲ್ಲೇ ಇದು ಮಾಡಬೇಕು. ಈ ಥರ ಚೆನ್ನಾಗಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಬೇಕು.
ಇದು ಮಧ್ಯ ನಾವು ಕಾಯಿ ತುರಿದು ಹೂರಣ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ಹಾಕಿ ಫೋಲ್ಡ್ ಮಾಡಬೇಕು. ನೋಡಿ ತೋರಿಸ್ತೀನಿ. ಹಿಂಗೆ ಚೆನ್ನಾಗಿ ಬಿಸಿ ಆದರೆ ಒಂಚೂರು ತಣ್ಣೀರಿಂದ ಚೆನ್ನಾಗಿ ಹಿಂಗೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ. ಟ್ರೆಡಿಷ್ನಲ್ಲಾಗಿ ಮುಂಚಿನ ಕಾಲದಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಿದ್ದೆ. ಈಗ ಎಲ್ಲ ಅರಿಶಿನ ಎಲೆ ಸಿಗಲ್ಲ, ಮಲೆನಾಡು ಸೈಡೆಲ್ಲ ಇದೆಲ್ಲ ಜಾಸ್ತಿ ಅಲ್ವಾ, ಸೊ ಅವೆಲ್ಲ ಕಡುಬು ಎಲ್ಲ ಮಾಡ್ತಾರೆ. ನೋಡಿ ಈ ಥರ ಬ್ಯಾಟರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಎಲೆಗೂ ಈ ಥರ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಹೂರಣ ಮಾಡ್ಕೊಂಡಿದ್ವಲ್ಲ ಇದನ್ನು ಮಧ್ಯದಲ್ಲಿ ಫಿಲ್ ಮಾಡಬೇಕು. ಈ ಥರ ಮಿಡಲಲ್ಲಿ ಈಗ ಹಾಕಿಬಿಟ್ಟು ಫೋಲ್ಡ್ ಮಾಡಬೇಕು. ಮಿಡಲಲ್ಲಿ ಒಂದು ಲೈನ್ ಥರನೇ ಈ ಥರ ಹೂರಣ ಹಾಕಬೇಕು. ಮೋದಕಕ್ಕೆಲ್ಲ ಮಾಡ್ತೀವಲ್ಲ ಅದೇ ಥರನೇ ಈಗ ಹೂರಣ ಮಾಡಿ ಇಟ್ಕೊಂಡಿರೋದಂತೂ. ಬೆಲ್ಲ ನೀವು ನೋಡಿ ಎಷ್ಟು ಬೇಕು ಅಂದರೆ, ತುಂಬ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆ ಬೆಲ್ಲನ ಯೂಸ್ ಮಾಡ್ಕೋಬೋದು. ನೋಡಿ ನಾನೆಲ್ಲದಕ್ಕೂ ಈ ಥರ ಹೂರಣನ ಫಿಲ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಎಲೆಗಳಿಗೂ ಫಸ್ಟ್ ಬ್ಯಾಟರ್ ಹಾಕಿಬಿಟ್ಟು ಮಧ್ಯದಲ್ಲಿ ಹೂರಣನ ಚೆನ್ನಾಗಿ ಫಿಲ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಈಗ ಇಟ್ಕೊಂಡ್ಬಿಟ್ಟು ಹೀಗೆ ನೀಟಾಗಿ ಈಗ ಫೋಲ್ಡ್ ಮಾಡಬೇಕು. ಚೂರು ಸೈಡಲ್ಲಿ ಚೆನ್ನಾಗಿ ಒಂಚೂರು ಪ್ರೆಸ್ ಮಾಡಿ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಹಿಂಗೆ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಇದೇ ಥರ ಎಲ್ಲದನ್ನು ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ, ಇಲ್ಲಿ ಲಾಸ್ಟ್ ತುದಿ ಇರುತ್ತಲ್ಲ ಎಡ್ಜಸ್ಸಿಗೆ ಚೂರು ಪ್ರೆಸ್ ಒತ್ತಬೇಕು. ಅದು ಒಂಚೂರು ಅಂಟ್ಕೊಬಿಡುತ್ತೆ, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ನೋಡಿ ಈಗ ಇದು ಫಿಲ್ ಆಗಿಬಿಟ್ಟು ನಾನು ಚೆನ್ನಾಗಿ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಎಲ್ಲದನ್ನು. ನಾನು ಇದು ತುಂಬ ದೊಡ್ಡ ಇರೋದ್ರಿಂದ ಒಂದನ್ನು ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲಿ ಕುಕ್ಕರ್ನ ಫಸ್ಟೇ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ಇಡ್ಲಿ ಪಾತ್ರೆಯಲ್ಲೂ ಹಬೆಯಲ್ಲಿ ಸೇಮ್ ಇಡ್ಲಿ ಬೇಯಿಸ್ದಂಗೆ ಒಂದು 20 ಮಿನಿಟ್ಸನ್ನ ಬೇಯಿಸ್ಕೋಬೇಕು. ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ವಿತೌಟ್ ವಿಷಲ್ಲು ಹಾಕ್ಬಿಟ್ಟು ಒಂದು 20 ಮಿನಿಟ್ಸು ನಾನು ಇದನ್ನು ಒಂಚೂರು ಕಟ್ ಮಾಡಿಟ್ಕೊಂಡು, ಒಂಚೂರು ಉದ್ದ ಇರೋದ್ರಿಂದ ಕಟ್ ಮಾಡಿ ಬೇಯಿಸ್ತೀನಿ. ಈ ಥರ ನೋಡಿ ಎಲ್ಲದನ್ನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ನಾನು ಈಗ ಕುಕ್ಕರಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಒಳಗಡೆ ಹಾಕಿ ನೀಟಾಗಿ ಜೋಡಿಸ್ಬಿಟ್ಟು ಒಂದು 20 ಮಿನಿಟ್ಸು ಚೆನ್ನಾಗಿ ಬೇಯಿಸಿದ್ರೆ ಕರೆಕ್ಟ್ ಆಗುತ್ತೆ. ನೋಡಿ ಎಲ್ಲದನ್ನು ಚೆನ್ನಾಗಿ ಈ ಥರ ಜೋಡಿಸಿ ಪಾತ್ರೆ ಒಳಗೆ ಇಟ್ಕೊಂಡಿದ್ದೀನಿ. ಈಗ ಒಂದು 20 ಮಿನಿಟ್ಸು ಆಗಲಿ, ಅದು ಚೆನ್ನಾಗಿ ಬೆಂದುಬಿಟ್ರೆ 20 ಮಿನಿಟ್ಸ್ ಒಳಗೆ ಅದು ಎಲೆ ನೋಡಿದ್ರೆ ಗೊತ್ತಾಗುತ್ತೆ, ಎಲೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟೊತ್ತಿಗೆ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ.